ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲರ್ಸ್ ಕರಾವಳಿ ಕಿಚನ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ವೆಜ್ ಪಲಾವ್ ತುಂಬ ಸಿಂಪಲ್ ಅಂತ ಅಂದ್ಕೋಬೋದು, ಬಟ್ ಇದು ಹೇಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ. ಫಸ್ಟು ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಗೊಳ್ತಿದ್ದೀವಿ. ಸ್ವಲ್ಪ ಒಂದು ಟೊಮ್ಯಾಟೊನ ತೊಗೊಂಡಿದ್ದೀವಿ. ಗೋಡಂಬಿ, ಚಕ್ಕೆ, ಲವಂಗ ಮತ್ತು ಮೆಣಸಿನ ಕಾಳನ್ನು ತೊಗೊಂಡಿದ್ದೀವಿ. 1 ಕಪ್ ಕಾಯಿ ತುರಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀವಿ. ಈರುಳ್ಳಿ ಮತ್ತು ಮೆಣಸಿನಕಾಯಿ ಇವೆಲ್ಲವನ್ನು ಒಂದೊಂದಾಗಿ ನಾವು ಮಿಕ್ಸರ್ ಜಾರ್ಗೆ ಹಾಕೋತಿದ್ದೀವಿ. ಇದೆಲ್ಲವನ್ನು ಸೇರಿಸಿ ಪೇಸ್ಟ್ ಮಾಡ್ಕೋಬೇಕು. ಇದರೆಲ್ಲದರಿಂದ ಪಲಾವಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದೊಂದಾಗಿ ಹಾಕೋತಿದ್ದೀವಿ. ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿ, ಕಾಯಿ ತುರಿನ ಹಾಕೋತಿದ್ದೀವಿ, ಚಕ್ಕೆ, ಲವಂಗ, ಮೆಣಸಿನಕಾಳು ಮತ್ತು ಗೋಡಂಬಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀವಿ. ಇದನ್ನು ಪಲಾವ್ ಎಲೆ ಅಂತ ಕರಿತೀವಿ. ಒಂದು ಗ್ರಾಸ್ ಟೈಪ್, ಇದು ಒಂದು ಹುಲ್ಲಿನ ವಿಧ. ಸೊ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಹಾಕ್ತಿದ್ದೀವಿ. ನೆಕ್ಸ್ಟು ಪಲಾವ್ ಎಲೆ, ಚಕ್ಕೆ ಮತ್ತು ಏಲಕ್ಕಿನ ಹಾಕೋತಿದ್ದೀವಿ. ಸ್ವಲ್ಪ ಕರಿಬೇವು, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಈರುಳ್ಳಿಯನ್ನು ಹಾಕೋತಿದ್ದೀವಿ. 2 ಮಧ್ಯ ಗಾತ್ರದ ಈರುಳ್ಳಿ, ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಮೆಣಸಿನಕಾಯಿ. ತರಕಾರಿಗಳಲ್ಲಿ ನಾವು ಬೀಟ್ರೂಟ್ನ ಹಾಕೋತಿದ್ದೀವಿ. ನೀವು ಯಾವುದೇ ತರಕಾರಿ ಬೇಕಾದರೂ ಇದಕ್ಕೆ ಹಾಕೋಬೋದು. ನೆಕ್ಸ್ಟು ಆಲೂಗಡ್ಡೆನ ಹಾಕೋತಿದ್ದೀವಿ. ಸ್ವಲ್ಪ ಹಸಿರು ಬಟಾಣಿನ ನಾವು ನೆನೆಸಿಟ್ಕೊಂಡಿದ್ದೀವಿ, ಅದನ್ನ ಹಾಕೋತಿದ್ದೀವಿ. ನೆಕ್ಸ್ಟು ಶೇಂಗಾ ಅಂದರೆ ಕಡಲೆಕಾಯಿನ ಹಾಕೋತಿದ್ದೀವಿ. ಕಡಲೆಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಸೋಯಾ ಚಂಕ್ಸ್ನ ಹಾಕೋತಿದ್ದೀವಿ. ಸೋಯಾ ಚಂಕ್ಸ್ನ ನಾವು ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೆನೆಸಿ ಇಟ್ಟಿದ್ವಿ. ಸೊ ಸೋಯಾ ಚಂಕ್ಸ್ನ ಹಾಕೋತಿದ್ದೀವಿ. ಕಾಲಿಫ್ಲವರ್ ಅಂದರೆ ಹೂಕೋಸನ್ನು ಸ್ವಲ್ಪ ಹಾಕೋತಿದ್ದೀವಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ತಕ್ಷಣ ಈ ಹಸಿ ವಾಸನೆ ಎಲ್ಲ ಹೋಗೋ ಥರ ಇದನ್ನ ಫ್ರೈ ಮಾಡ್ಕೊತಿರ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಈ ತರಕಾರಿ ಎಲ್ಲ ಬೆಂದ ತಕ್ಷಣ ಟೊಮ್ಯಾಟೊನ ಹಾಕೋತಿದ್ದೀವಿ. ನೆಕ್ಸ್ಟು ನಾವು ಮಾಡಿಟ್ಕೊಂಡಿರೋ ಮಸಾಲೆ ಏನಿತ್ತು ಅದನ್ನ ಹಾಕೋತಿದ್ದೀವಿ. ಈ ಮಸಾಲೆ ತುಂಬ ಇಂಪಾರ್ಟೆಂಟ್, ಇದೇ ಚೆನ್ನಾಗಿ ಟೇಸ್ಟ್ ಕೊಡೋದು ವೆಜ್ ಪಲಾವ್ಗೆ. ಸೊ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಫಾಲೋ ಮಾಡಿ ಹಾಕಿ ಚೆನ್ನಾಗಿ ಬರುತ್ತೆ. ನೋಡಿ, ನೀವೇ ನೋಡ್ತಿದ್ದೀರಾ ಈಗಲೇ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ. ನೆಕ್ಸ್ಟು ನಾವು ರೈಸ್ನ ಹಾಕೋತಿದ್ದೀವಿ. ನಾವು ಇಲ್ಲಿ 1 ಕಪ್ ರೈಸ್ನ ತಗೊಂಡಿದ್ದೀವಿ. ನೆಕ್ಸ್ಟು 2 ಸ್ಪೂನ್ ಮೊಸರನ್ನು ಹಾಕೋತಿದ್ದೀವಿ. 2 ಸ್ಪೂನ್ ಮೊಸರು ಚೆನ್ನಾಗಿ ಬೇಯೋ ಥರ ಮಾಡುತ್ತೆ, ಅಕ್ಕಿ ಚೆನ್ನಾಗಿ ಬೇಯೋ ಥರ ಮಾಡುತ್ತೆ. ಅದೇ ರೀತಿ
ಪಲಾವ್ಗೆ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ನೆಕ್ಸ್ಟ್ ಈಗ ನಾವು 1:2 ರೇಷಿಯೋ ಅಂದರೆ 1 ಲೋಟಕ್ಕೆ 2 ಲೋಟ ನೀರು ಹಾಕೋತರ ನೀರನ್ನ ಹಾಕ್ಕೊಂಡ್ವಿ. ಲಾಸ್ಟಲ್ಲಿ ಅರಿಶಿನ, ಅಚ್ಚ ಖಾರದ ಪುಡಿನ ಹಾಕೋಬೇಕು. ಸ್ವಲ್ಪ ಗರಂ ಮಸಾಲ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನಾವು ಮಿಕ್ಸ್ ಮಾಡೋಕೆ ಹೋಗಬಾರ್ದು, ಯಾಕಂದರೆ ಅಕ್ಕಿ ಪೀಸಸ್ ಆಗುತ್ತೆ. ಸೊ ಸ್ಲೋ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇದನ್ನು ನಾವು 2 ವಿಷಲ್ ಚೆನ್ನಾಗಿ ಕೂಗಿಸಿದ್ರೆ ಟೇಸ್ಟಿ ಆಗಿರೋ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ರೆಸಿಪಿನ ಹೇಳ್ಕೊಡ್ತೀವಿ ಅಂತ ಹೇಳ್ತಾ, ಈಗ ವೆಜ್ ಪಲಾವ್ ರೆಡಿ ಆಗಿದೆ. ಸೊ ವೆಜ್ ಪಲಾವ್ ಈ ರೀತಿ ಆಗಿದೆ ನೋಡಿ, ನೀವೇ ನೋಡ್ತಿದ್ದೀರಾ ಅಕ್ಕಿ ಎಷ್ಟು ಉದ್ರಾಗಿ ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ವೆಜಿಟೇಬಲ್ಸು ಚೆನ್ನಾಗಿ ಬೆಂದಿದೆ. ಸೋಯಾ ಚಂಕ್ಸ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಲ್ಲ ವೆಜಿಟೇಬಲ್ಸ್ ಚೆನ್ನಾಗಿ ಕಾಣಿಸ್ತಿದೆ. ಸೊ ದ ರೆಸಿಪಿ ಇಸ್ ರೆಡಿ. ವೆಜ್ ಪಲಾವ್ ರೆಡಿಯಾಗಿದೆ. ನೀವೇ ನೋಡ್ತಿದ್ದೀರಾ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಅಂತ. ನಾವು ಇದನ್ನು ರಾಯ್ತಾ ಜೊತೆ ಸರ್ವ್ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.